ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಓರ್ವ ಅದ್ಭುತ ವ್ಯಕ್ತಿಯ ಬದುಕನ್ನು ತಿಳಿಯೋಣ. ಅವರು ವಿಜ್ಞಾನಿಯೂ ಹೌದು, ರಾಷ್ಟ್ರಪತಿಯೂ ಹೌದು, ಆದರೆ ಅವರಿಗೆ ಸಲ್ಲುವ ಶ್ರೇಷ್ಠ ಹೆಸರು ಜನರ ರಾಷ್ಟ್ರಪತಿ. ಹೌದು, ನಾನು ಮಾತನಾಡುತ್ತಿದ್ದೇನೆ ಭಾರತವು ಮರೆಯಲಾಗದ ಹಿರಿಮೆಯ ವ್ಯಕ್ತಿ ಡಾ. ಅಬ್ದುಲ್ ಪಕೀರ್ ಜೈನುಲ್ ಆಬಿದೀನ್ ಕಲಾಂ ಅವರ ಬಗ್ಗೆ. ಬಾಲ್ಯ ಮತ್ತು ಹಿನ್ನೆಲೆ. ಕಲಾಂರ ಜನ್ಮ 1931 ಅಕ್ಟೋಬರ್ 15 ರಂದು ತಮಿಳುನಾಡಿನ ರಮೇಶ್ವರಂ ಎಂಬ ಹಳ್ಳಿಯಲ್ಲಿ. ಬಡ ಮೀನುಗಾರ ಕುಟುಂಬ. ಪತ್ರಿಕೆ ಹಂಚಿದ ಬಾಲಕ, ಆದರೆ ಕನಸು ದೊಡ್ಡದು, ದೇಶದ ಸೇವೆ. ವಿದ್ಯಾಭ್ಯಾಸ ಮತ್ತು ವಿಜ್ಞಾನ ಪ್ರೇಮ. ಗಣಿತ, ಭೌತಶಾಸ್ತ್ರ ಇವರ ನೆಚ್ಚಿನ ವಿಷಯಗಳು. ಮದ್ರಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಇಂಜಿನಿಯರಿಂಗ್ ಮುಗಿಸಿ ಡಿಆರ್ಡಿಒ ಮತ್ತು ಇಸ್ರೋನಲ್ಲಿ ವಿಜ್ಞಾನಿಯಾಗಿ ಕೆಲಸ. ವಿಜ್ಞಾನ ಸಾಧನೆಗಳು. ಇಸ್ರೋಯಲ್ಲಿ ರೋಹಿಣಿ ಉಪಗ್ರಹವನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿದರು. ಕ್ಷಿಪಣಿ ಅಭಿವೃದ್ಧಿಯಲ್ಲಿ ಅಗ್ನಿ, ಪೃಥ್ವಿ ಮುಂತಾದ ಯೋಜನೆಗಳ ಪ್ರಮುಖ ನಾಯಕರು. ಅವರಿಗೆ ಇಂಡಿಯಾಸ್ ಮಿಸೈಲ್ ಮ್ಯಾನ್ ಎಂಬ ಬಿರುದು ಸಿಕ್ಕಿತು. ರಾಷ್ಟ್ರಪತಿ ಸ್ಥಾನ. 2002 ರಿಂದ 2007 ರವರೆಗೆ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದರು. ರಾಜಕೀಯದ ಹೊರಗೆ ಇರುತ್ತಾ, ಮಕ್ಕಳಿಗೆ ಪ್ರೇರಣೆ ನೀಡುತ್ತಾ ಜನರ ರಾಷ್ಟ್ರಪತಿ ಎನಿಸಿದರು. ಲೇಖನಗಳು. ವಿಂಗ್ಸ್ ಆಫ್ ಫೈರ್, ಅಗ್ನೈಟೆಡ್ ಮೈಂಡ್ಸ್, ಇಂಡಿಯಾ 2020 ಅವರ ಪ್ರಮುಖ ಪುಸ್ತಕಗಳು. ಯುವಕರ ಕನಸುಗಳಿಗೂ ಮುಂದಿನ ಪೀಳಿಗೆಗೂ ಉತ್ಸಾಹ ತುಂಬಿದ ಲೇಖನಗಳು. ನಕ್ಷತ್ರ ಚಿಹ್ನೆ ಕೊನೆಯ ಕ್ಷಣ. ನಕ್ಷತ್ರ ಚಿಹ್ನೆ 2015 ರಲ್ಲಿ ಶಿಲಾಂಗ್ನಲ್ಲಿ ಉಪನ್ಯಾಸ ನೀಡುತ್ತಿರುವಾಗ ಹೃದಯಾಘಾತದಿಂದ ನಿಧನರಾದರು. ಕೊನೆಯ ಕ್ಷಣವರೆಗೂ ಸೇವೆಯಲ್ಲಿ ತೊಡಗಿದ್ದ ಪ್ರಾಮಾಣಿಕ ವ್ಯಕ್ತಿ. ಪಾಠಗಳು. ಬಡತನ ಅಡ್ಡಿಯಾಗಲ್ಲ. ಕನಸುಗಳು ನಿದ್ರೆಯಲ್ಲ, ನಿದ್ರೆ ಕಳಿಸುವ ಶಕ್ತಿಯುಳ್ಳವೂ ಆಗಬೇಕು. ಸರಳ ಬದುಕು, ಉದ್ದೇಶಪೂರ್ಣ ಕೆಲಸ. ವಿದ್ಯಾರ್ಥಿಗಳಿಗೆ ಪ್ರೀತಿ, ಪ್ರೇರಣೆ. ಕೊನೆಗೆ ಡಾ. ಕಲಾಂರ ಬದುಕು ಒಂದು ಹೊಸ ಬೆಳಕು. ನಾವು ಕೂಡ ಕನಸು ಕಾಣೋಣ, ಶ್ರಮಪಡುವಣ, ಸಾಧನೆ ಮಾಡುವಣ. ಧನ್ಯವಾದಗಳು. ಇನ್ನಷ್ಟು ಪ್ರೇರಣಾದಾಯಕ ಕಥೆಗಳಿಗಾಗಿ ಹೊಸ ಬೆಳಕು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.